ಮಂಗಳೂರು ಲೋಕಾಯುಕ್ತ ಎಸ್ಪಿ ಎಂ.ಎನ್. ನಟರಾಜ್ ಸರನ್ನು ನೀವಿಲ್ಲಿ ಕಾಣಬಹುದು. ಬೈಂದೂರು ತಾಲೂಕು ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಅಹವಾಲು ಸ್ವೀಕಾರ ಸಭೆ. ಪೀಸ್ ವರ್ಕ್ ಟೆಂಡರ್ ನೀಡುವಲ್ಲಿ ಪಾರದರ್ಶಕತೆ ಇರಬೇಕು, ಸೂಕ್ತ ಮಾನದಂಡ ಅನುಸರಿಸಬೇಕು. ಲೋಕಾಯುಕ್ತ ಎಸ್ಪಿ ಎಂ.ಎನ್. ನಟರಾಜ್. ಎಲ್ಲ ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಐಡಿ ಕಾರ್ಡ್ ಧರಿಸಬೇಕೆಂದು ಖಡಕ್ ಸಂದೇಶ ರವಾನಿಸಿದ ಲೋಕಾಯುಕ್ತ ಎಸ್ಪಿ ಎಂ.ಎನ್. ನಟರಾಜ್ ಸರ್. ಯಾವ ಮಾನದಂಡ ಅನುಸರಿಸುತ್ತೆ ಅವ್ರಿಗೆ ಹೇಳಕ್ಕಾಗಲಿಲ್ಲ. ನಿಮಗೆ ಹೆಲ್ಪ್ಲೆಸ್ ಅಂತಲ್ಲ, ಸರ್ಕಾರ ಯಾವ ಹೇಳಬೇಕಲ್ಲ, ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅವರಿಗೆ. ಹೆಲ್ಪ್ಲೆಸ್ ನಾನು ಆರ್ಟಿಯಲ್ಲಿ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಹೇಳಬೇಕಿದ್ದಲ್ಲ, ಈ ಸಭೆ ಹೇಳಬೇಕಿದ್ದಲ್ಲ, ನಿಮ್ಮ ಪಾರದರ್ಶಕತೆ ಅಲ್ಲಿ ಗೊತ್ತಾಗ್ತಿದ್ದ ಅವ್ರಿಗೆ ಹೇಳ್ಬೇಕಲ್ವಾ. ನೋಡಿ ನಾವು ಇದೆಲ್ಲ ಮಾಡೋಕೆ ಇವೆಲ್ಲ ಜನರನ್ನ ನಾವು ಪ್ರೋಟೆಸ್ಬೇಕು. ಸರ್ಕಾರ ಅಧಿಕಾರಿಗಳನ್ನ ನಂಬಬೇಕು, ಅವರು ನಮ್ಮ ಬಗ್ಗೆ ನಂಬಿಕೆ ಇರಬೇಕು. ನಾವೇನೇ ಮಾಡೋದು ಅಟ್ಲೀಸ್ಟ್ ಜಸ್ಟಿಫೈ ಮಾಡಾಗಿರ್ಬೇಕು. ಕಾನೂನು ತಗೊಂಡೋಗಿ ಜನ ನೋಡಿದಾಗ ಹೌದು ಕರೆಕ್ಟ್ ಮಾಡಿದ್ರೆ ಅಂತ ಅನ್ಸ್ಬೇಕಲ್ವ. ಸುಮ್ಮನೆ ಯಾರೋ ನೋಟಿಸ್ ಬೋರ್ಡ್ ಹಾಕಿದೆ ಸರ್ ಅಲ್ಲಿ ಹಾಕಿದ್ರೆ ಅಂತ ಯಾರಿಗೂ ಅವ್ರು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಗೊತ್ತಿಲ್ಲ. ಅವನಿಗೋಸ್ಕರ ನಾವಿರೋದು. ಅವ್ನಿಗೆ ಕೊಡಕ್ಕೆ ಬರೋದ್ರೆ ಎಂಡರ್ಸ್ಮೆಂಟ್ಗಳು ಏನು ಸಬ್ಸ್ಮೆಂಟ್ಗಳು ಕೊಡಬೇಕು. ಅವನು ಜುಲೈ ತಿಂಗಳು ಕೊಟ್ಟರು ಯಾಕೆ ಕೊಟ್ಟಿಲ್ಲ ನೀವು? ಕೊಡ್ಬೇಕಲ್ಲ, ಆರ್ಟಿದಲ್ಲಿ ಮಾಹಿತಿ ಕೊಡ್ಬೇಕಲ್ಲ ಅವನಿಗೆ. ಅವನ ದುಶ್ಮನ ನಾವು, ಅವನಿಗೆ ನಮ್ಮ ದುಶ್ಮನ ಅವನು. ಅವನ ಸೇವೆಗೆ ನಾವು ಇರೋದಿಲ್ಲ. ಅದೇನ್ರಿ ಅವ್ನ ಕೆಲಸಕ್ಕೆ ನಾವು ಇರೋದು. ಅಲ್ಲಿ ಏನೋ ಆಫೀಸಿಗೆ ಬಂದಾಗ ನೀವೆಲ್ಲ ವಿಸಿಟಿಂಗ್ ಬುಕ್ ಇರ್ತೀರ, ಆಫೀಸ್ ಬಂದಾಗ ವಿಸಿಟರ್ಸ್ ಬುಕ್ ಇದೆಯಾ ತಹಸೀಲ್ದಾರ್ ಅವರೇ? ಯಾಕೆ ಇರಲ್ಲ ನೀವು? ಬ್ರೋಕರ್ ಹಾವಳಿ ಬರ್ತಾರೆ, ಎಲ್ಲ ಬ್ರೋಕರ್ ಬರ್ತಾರೆ, ಮಧ್ಯವರ್ತಿಗಳ ಹಾವಳಿ ಇಲ್ಲಿ ಎಲ್ಲ ಬರ್ತಾರೆ. ಯಾಕೆ ಬಂದಾಗ ಏನು ಬಿಟ್ಟೆ ಗೊತ್ತಾಗಲ್ಲ. ಬಂದು ಎಲ್ಲ ನಿಮ್ಮ ಮನೆ ಯಾವುದು ಮಂಗಳೂರಲ್ಲಿ ಯಾವುದೋ ಒಂದು ಆಫೀಸಲ್ಲಿ ಅವರೇ ಬಂದೆಲ್ಲ ಫೈಲಲ್ಲಿ ನೋಡಿ ಅವರೇ ಫೋಟೋ ತಗೊಂಡು ಹೋಗ್ತಿದ್ದಾರೆ. ಯಾರು ಬಂದ ಯಾರು ಬಿಟ್ಟ ರಿಸೆಪ್ಷನ್ ಇರಬೇಕಿಲ್ಲ. ಅವ್ರು ಬಂದವ್ರಿಗೆ ಯಾಕೆ ಬಂದ, ಯಾವ ಕಾರಣಕ್ಕೆ ಬಂದಕ್ಕೆ ಇರಬೇಕು. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಆ್ಯಪೇ ಮಾಡಿದ್ವಿ. ಪೊಲೀಸ್ ಸ್ಟೇಷನ್ ಯಾರು ಬರ್ತಾರೆ, ಯಾವ ಕಾರಣಕ್ಕೆ ಬಂದ, ಯಾವ ಟೈಮ್ ಬಂದ ಮಾಡ್ತಾ ಇರಲಿಲ್ಲ ನೀವು. ನಾನು ನೋಡ್ತೀನಿ, ಬಂದು ಚೆಕ್ ಮಾಡ್ತೀನಿ. ನಾವೆಲ್ಲ ಯಾವುದೋ ಕಲರ್ ಮಾಡ್ತೀವಿ, ಆ್ಯಪ್ ಮಾಡ್ತೀವಿ. ಅವನಿಗೆ ಸ್ಯಾಟಿಸ್ಫೈಡ್ ಅಂತ ಮೆಸೇಜ್ ಹೋಗುತ್ತೆ. ನಾಟ್ ಸ್ಯಾಟಿಸ್ಫೈಡ್ ಅಂತ ಬಂದರೆ ಅವ್ರಿಗೆ ವಾಪಸ್ ಮೇಲಧಿಕಾರಿಗೆ ಮಾಹಿತಿ ಹೋಗ್ತದೆ. ಯಾಕೆ ಅವ್ರಿಗೆ ಸ್ಯಾಟಿಸ್ಫೈ ಆಗಿ 10 to 5:30 ನೀವು ಹಾಕೊಂಡಿರ್ಬೇಕಂತ. ಎಲ್ಲೇ ಹೋದ್ರೆ ಗೊತ್ತಾಗಬೇಕು. ಇವ್ರು ಸರ್ಕಾರಿ ಕೆಲಸ ಮಾಡೋರು ಗೊತ್ತಾಗಬೇಕು. ಊಟಕ್ಕೆ ಹೋದ್ರೆ ಗೊತ್ತಾಗಬೇಕು. ಇದು ಎಲ್ಲ ಹೋದ್ರೆ ಗೊತ್ತಾಗಬೇಕಿದು. ನಾವು ಹಾಕೊಳ್ಳೋ ಉದ್ದೇಶ ನಾವು ಐಡೆಂಟಿಫೈ ಮಾಡಬೇಕು. ನೋಡಿ, ಇದಕ್ಕೆ ಪಬ್ಲಿಕ್ ಯಾರು ಸರ್ಕಾರ ಅಧಿಕಾರಿ ಯಾರು ಅಂತ ಇಲ್ಲಿ ಕಾಣಿಸ್ತಿಲ್ಲ. ನೀವೆಲ್ಲ ಐಡಿ ಕಾರ್ಡ್ ಕೊಡ್ತಾರೆ, ನೀವು ಅದನ್ನ ಗೌರವಯುತವಾಗಿ ಹಾಕೊಳ್ಬೇಕು. ಯಾಕೆ ಹಾಕಿಲ್ಲ ನೀವು? ಐಡಿಯಲ್ ಅವರು ಇವು ಯಾಕೆ ಹಾಕಿಲ್ಲ? ಸರ್ವೆ ಬಂದಿರೋದು ಯಾಕೆ ಹಾಕಿಲ್ಲ ನೀವು? ನೀವು ಯಾಕೆ ಹಾಕಿಲ್ಲ? ನಿಮಗಿಲ್ವಾ? ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದಾರೆ, ಸಿಬ್ಬಂದಿ ಕೊಟ್ಟಿದಾರ? ನಿಮಗೆ ಕೊಟ್ಟಿಲ್ವಾ? ಐಡಿ ಕಾರ್ಡ್ ಕೊಟ್ಟಿಲ್ವಾ ನಿಮಗೆ? ಯಾಕೆ ಹಾಕಿಲ್ಲ? ನೀವೆಲ್ಲ ಹಾಕೊಳ್ಬೇಕಲ್ರಿ. ಇದೆಲ್ಲ ಏನಪ್ಪ, ಪ್ರೌಡ್ನೆಸ್ ಇರಬೇಕು, ಹೆಮ್ಮೆ ಇರಬೇಕು. ನಾವೆಲ್ಲ ಸರ್ಕಾರ ಕೆಲಸ ಮಾಡ್ತಾರೆ ಅಂತ ನಿಮಗೆ ಹೆಮ್ಮೆ ಮಾಡಬೇಕು. ಜನ ನಮ್ಮಿಂದ ನೋಡಿ ಖುಷಿ ಪಡ್ಬೇಕು. ಅವ್ರಿಗೆ ಖುಷಿ ಆಗ್ಬೇಕು. ನಮ್ಮ ಅಧಿಕಾರಿಗಳು ಹೆಂಗಿದೆ ನೋಡಿದ್ರೆ ಖುಷಿ ಪಡ್ಬೇಕು. ಅವರು ಪ್ರೌಡ್ನೆಸ್ ಇರಬೇಕು. ನಾನು ಸರ್ಕಾರಿಗೆ ನೌಕರ, ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸ್ಬೇಕು ನಿಮಗೆ. ಯಾಕಂದ್ರೆ ಮೇಡಮ್ ಬೇಜಾರು ಬಿಟ್ಟಿದ್ಯಾ ನಿಮಗೆ? ಅಥವಾ ಕೊಟ್ಟಿಲ್ವ ನಿಮಗೆ? ಕಾರ್ಡ್ ಕೊಟ್ಟಿಲ್ವಾ? ಆಫೀಸರ್ ಆಗಲಿ ಅಂತ ಕೇಳೋ ಸಿಬ್ಬಂದಿ ಆಗೋದಿಲ್ಲ. ನೀವು ಯಾಕೆ ಆಗಿಲ್ಲ? ಯಾಕೆ ಆಗಲ್ಲ? ನೀವು ಅಧಿಕಾರಿ ಅಲ್ಲ ಗೊತ್ತಾಗೋದು, ಯಾರಿಗೆ ಗೊತ್ತಾಗೋದು? ಹೋಟ್ಲಿಗೆ ಹೋದ್ರೂ ಹಾಕೊಂಡು ನಾನು 10 to 5:30 ಸರ್, 10 to 5:30 ನೀವು ಹಾಕೊಂಡಿರ್ಬೇಕಂತ. ಎಲ್ಲೇ ಹೋದ್ರೆ ಗೊತ್ತಾಗಬೇಕು. ಇವ್ರು ಸರ್ಕಾರಿ ಕೆಲಸ ಮಾಡೋರು ಗೊತ್ತಾಗಬೇಕು. ಊಟಕ್ಕೆ ಹೋದ್ರೆ ಗೊತ್ತಾಗಬೇಕು. ಇದು ಎಲ್ಲ ಹೋದ್ರೆ ಗೊತ್ತಾಗಬೇಕಿದು. ನಾವು ಹಾಕೊಳ್ಳೋ ಉದ್ದೇಶ ನಾವು ಐಡೆಂಟಿಫೈ ಮಾಡಬೇಕು. ನೋಡಿ, ಇದಕ್ಕೆ ಪಬ್ಲಿಕ್ ಯಾರು ಸರ್ಕಾರ ಅಧಿಕಾರಿ ಯಾರು ಅಂತ ಇಲ್ಲಿ ಕಾಣಿಸ್ತಿಲ್ಲ. ನೀವೆಲ್ಲ ಐಡಿ ಕಾರ್ಡ್ ಕೊಡ್ತಾರೆ, ನೀವು ಅದನ್ನ ಗೌರವಯುತವಾಗಿ ಹಾಕೊಳ್ಬೇಕು. ಯಾಕೆ ಹಾಕಿಲ್ಲ ನೀವು? ಐಡಿಯಲ್ ಅವರು ಇವು ಯಾಕೆ ಹಾಕಿಲ್ಲ? ಸರ್ವೆ ಬಂದಿರೋದು ಯಾಕೆ ಹಾಕಿಲ್ಲ ನೀವು? ನೀವು ಯಾಕೆ ಹಾಕಿಲ್ಲ? ನಿಮಗಿಲ್ವಾ? ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದಾರೆ, ಸಿಬ್ಬಂದಿ ಕೊಟ್ಟಿದಾರ? ನಿಮಗೆ ಕೊಟ್ಟಿಲ್ವಾ? ಐಡಿ ಕಾರ್ಡ್ ಕೊಟ್ಟಿಲ್ವಾ ನಿಮಗೆ? ಯಾಕೆ ಹಾಕಿಲ್ಲ? ನೀವೆಲ್ಲ ಹಾಕೊಳ್ಬೇಕಲ್ರಿ. ಇದೆಲ್ಲ ಏನಪ್ಪ, ಪ್ರೌಡ್ನೆಸ್ ಇರಬೇಕು, ಹೆಮ್ಮೆ ಇರಬೇಕು. ನಾವೆಲ್ಲ ಸರ್ಕಾರಿ ಕೆಲಸ ಮಾಡ್ತಾರೆ ಅಂತ ನಿಮಗೆ ಹೆಮ್ಮೆ ಮಾಡಬೇಕು. ಜನ ನಮ್ಮಿಂದ ನೋಡಿ ಖುಷಿ ಪಡ್ಬೇಕು. ಅವ್ರಿಗೆ ಖುಷಿ ಆಗ್ಬೇಕು. ನಮ್ಮ ಅಧಿಕಾರಿಗಳು ಹೆಂಗಿದೆ ನೋಡಿದ್ರೆ ಖುಷಿ ಪಡ್ಬೇಕು. ಅವರು ನಮ್ಮ ಮೇಲೆ ಕೆಟ್ಟದಾಗ ದುಡ್ಡು ಅಲ್ವಾ? ಹೆಮ್ಮೆ ಪಡ್ಬೇಕು ನಾವು. ನಮ್ಗಿಂತ ಅವಕಾಶ ಸಿಕ್ಕಿದೆ, ಈ ಜನ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ಇಂಥ ಬಿಲ್ಡಿಂಗ್ ಕೊಟ್ಟಿದ್ದಾರೆ ನಮಗೆ ಸರ್ಕಾರ, ಎಲ್ಲಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವ್ರು ಸೇವೆ ಮಾಡೋಕೆ ತಿಳ್ಕೊಬೇಕು. ಅವ್ರನ್ನ ನಾವು ದುಷ್ಮಂತ ತಿಳ್ಕೊಬಾರ್ದು. ಅವ್ರು ಏನಾದ್ರು ನೊಂದಿರ್ತಾನೆ, ಅವ್ರಿಗೆ ಏನೋ ಕಷ್ಟ ಆಗಿರ್ತದೆ. ಅವ್ರು ಬಂದು ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಕಾದು ಸುಸ್ತಾಗಿರ್ತಾರೆ. ಅವ್ನ ಜಾಗದಲ್ಲಿ ನಾವು ಗೊತ್ತಾಗೋದು ಏನು ಕಷ್ಟ ಅಂತ ಹೇಳಿ. ಹೋದ್ರು ರೆಸ್ಪಾನ್ಸ್ ಮಾಡಲ್ಲ. ಒಂದು ಆರ್ಟಿದ ಅರ್ಜಿ ಕೊಟ್ಟರೆ ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ಏನಪ್ಪ, ಒಂದು ಕಾನೂನುಬದ್ಧವಾಗಿ ಹೇಳಬೇಕು ಅವರಿಗೆಲ್ಲ. ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಏನು ಬರ್ತದೆ ಅಂದರೆ ಮಾಹಿತಿ ಹೇಳಬೇಕು. ಹಿಂಗಾಗುತ್ತೋ ಆಗಂತ ಹೇಳಬೇಕಲ್ಲ ಅವರಿಗೆ.
ಉಲ್ಟಾ ಅವನ ಮೇಲೆ ದ್ವೇಷ ಸಾಧಿಸೋದು ನಾವು. ಬಿಡಿ ಸರ್ ಬ್ರ್ಯಾಂಡ್ ಮಾಡ್ಬಿಡೋದು ನೀವು ಹಿಂಗೆ ಸರ್ ಇವ್ನು ಯಾವಾಗ ಬರೀ ಅರ್ಜಿ ಕೊಡೋದು ಅವನು 10 ಸರಿ ಕೊಡಲಿ 100 ಸರಿ ಕೊಡಲಿ ಅವನು. ಇಟ್ಸ್ ಇಸ್ ರೈಟ್ ಇದು. ಯಾಕಂದ್ರೆ ಕಾನೂನುಬದ್ಧವಾಗಿ ಅವನು 10 ಸರಿ 100 ಸರಿ ಕೇಳ್ತಾರೆ. ಈಸ್ ಪ್ರಜೆ ಅವನು, ನಮ್ಮ ದೇಶದ ಪ್ರಜೆ ಅವನು. ಅವನಿಗೋಸ್ಕರ ನಾವಿರೋದು. ಅವ್ನಿಗೆ ಕೊಡಕ್ಕೆ ಬರೋಂದ್ರೆ ಎಂಡರ್ಸ್ ಕೊಟ್ಬಿಡು, ಏನು ಸರ್ವಿಸ್ ಕೊಟ್ಟರು ಕೊಡಬೇಕು. ಅವನು ಜುಲೈ ತಿಂಗಳು ಕೊಟ್ಟರು ಯಾಕೆ ಕೊಟ್ಟಿಲ್ಲ ನೀವು? ಕೊಡ್ಬೇಕಲ್ಲ, ಆರ್ಟಿದಲ್ಲಿ ಮಾಹಿತಿ ಕೊಡ್ಬೇಕಲ್ಲ ಅವನಿಗೆ. ಅವನ ದುಶ್ಮನ ನಾವು, ಅವನೇ ನಮ್ಮ ದುಶ್ಮನ ಅವನು. ಅವನ ಸೇವೆಗೆ ನಾವು ಇರೋದಿಲ್ಲ ಅದೇನ್ರಿ, ಅವ್ನ ಕೆಲಸಕ್ಕೆ ನಾವು ಇರೋದು. ಅಲ್ಲಿ ಏನೋ ಆಫೀಸಿಗೆ ಬಂದಾಗ ನೀವೆಲ್ಲ ವಿಸಿಟಿಂಗ್ ಬಸ್ ಬುಕ್ ಇರ್ತೀರ, ಆಫೀಸ್ ಬಂದಾಗ ವಿಸಿಟರ್ಸ್ ಬುಕ್ ಇದೆಯಲ್ಲ ತಹಸೀಲ್ದಾರ್ ಅವ್ರೆ, ಯಾಕೆ ಇರಲ್ಲ ನೀವು? ಬ್ರೋಕರ್ ಹಾವಳಿ ಬರ್ತಾರೆ, ಎಲ್ಲ ಬ್ರೋಕರ್ ಬರ್ತಾರೆ, ಮಧ್ಯವರ್ತಿಗಳು ಹಾವಳಿ ಇಲ್ಲಿ ಎಲ್ಲ ಬರ್ತಾರೆ. ಯಾಕೆ ಬಂದ ಏನು ಬಿಟ್ಟೆ ಗೊತ್ತಾಗಲ್ಲ. ಬಂದು ಎಲ್ಲ ನಿಮ್ಮ ಮನೆ ಯಾವುದು ಮಂಗಳೂರಲ್ಲಿ ಯಾವುದೋ ಒಂದು ಆಫೀಸಲ್ಲಿ ಅವನೇ ಬಂದೆಲ್ಲ ಫೈಲಲ್ಲಿ ನೋಡಿ ಅವನೇ ಕೊಡ್ಕೊಂಡು ಹೋಗ್ತಿದ್ದಾರೆ. ಯಾರು ಬಂದ ಯಾರು ಬಿಟ್ಟ ಒಂದು ರಿಸೆಪ್ಷನ್ ಇರಬೇಕಿದೆ. ಅವ್ರು ಬಂದವ್ರಿಗೆ ಯಾಕೆ ಬಂದ, ಯಾವ ಕಾರಣಕ್ಕೆ ಬಂದದ್ದು ಇರಬೇಕು. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಆ್ಯಪೇ ಮಾಡಿದ್ವಿ. ಪೊಲೀಸ್ ಸ್ಟೇಷನ್ ಯಾರು ಬರ್ತಾರೆ, ಯಾವ ಕಾರಣಕ್ಕೆ ಬಂದ, ಯಾವ ಕೈಗೆ ಬಂದ ಮಾಡ್ತಾ ಇರಲಿಲ್ಲ ನೀವು. ನಾನು ನೋಡ್ತೀನಿ, ಬಂದು ಚೆಕ್ ಮಾಡ್ತೀವಿ. ನಾವೆಲ್ಲ ಯಾವುದೋ ಕಲರ್ ಮಾಡ್ತಿದ್ವಿ, ಆ್ಯಪ್ ಮಾಡ್ತೀವಿ. ಅವನಿಗೆ ಎಲ್ಲ ಸ್ಯಾಟಿಸ್ಫೈಡ್ ಅಂತ ಮೆಸೇಜ್ ಹೋಗುತ್ತೆ. ನಾಟ್ ಸ್ಯಾಟಿಸ್ಫೈಡ್ ಅಂತ ಬಂದರೆ ಅವ್ರಿಗೆ ವಾಪಸ್ ಮೇಲಧಿಕಾರಿಗೆ ಮಾಹಿತಿ ಹೋಗ್ತದೆ. ಯಾಕೆ ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ, ಅವ್ರಿಗೆ ಏನಕ್ಕೆ ಅಟೆಂಡ್ ಮಾಡಿಲ್ಲ ಅಂತ ಕೇಳ್ತೀವಿ. ಇದೆಲ್ಲ ವ್ಯವಸ್ಥೆ ನಮ್ಮ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲ. ತಹಸೀಲ್ದಾರ್ ಬಂದರೆ ಬೆಳಗ್ಗೆ ಹೋದ್ರು, ಯಾಕೆ ಬಂದಿದ್ದಾರೆ ಸಾಹೇಬರು, ಇಲ್ಲ ಔಷಧ ಹೋದ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರೂ ಗೊತ್ತಿಲ್ಲ, ಬರ್ತಾರೋ ಗೊತ್ತಿಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಮೂವ್ಮೆಂಟ್ ರಿಜಿಸ್ಟರ್ ಒಂದು ಆಫೀಸಲ್ಲೆಲ್ಲ ನೀವು ಅಲ್ಲರಿ. ನಾನು ಎಲ್ಲೋದೆ ಎಕ್ಸಿಕ್ಯೂಟಿವ್ ಆಫೀಸರ್, ನಾವು ಔಟ್ಸೈಡ್ ಆದರೆ ಬರೆದು ಹೋಗಿಲ್ಲ, ಇಂತೆಲ್ಲ ಹೋಗ್ತಾ ಇದ್ದಾರೆ. ನಮ್ಮ ಪೊಲೀಸ್ ಠಾಣೆಲ್ಲ ಬರ್ತೀವಿ, SHD ಇದ್ದಾರೆ, ಸ್ಟೇಷನ್ ಆಫ್ ಡೈರಿ. ಯಾವ ಸಿಬ್ಬಂದಿ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋದ, ಯಾವ ಕೆಲಸಕ್ಕೆ ಹೋದ, ಏನಕ್ಕೆ ಹೋದ, ಪ್ರತಿಯೊಂದು ಮಿನಿಟ್ ಬರ್ತೀವಿ. ನೀವು ಬರ್ದೋಗ್ಬೇಕು ಒಂದು ಬುಕ್ಕಲ್ಲಿ, ಸಾಹೇಬರು ಇಂಥ ಕೆಲಸಕ್ಕೆ ಇಂಥ ಪಿಟಿಷನಲ್ಲಿ ಇಂಥ ಬೈದವ್ರು ಯಾರೋ ಹಳ್ಳಿಗೆ ಹೋಗಿದ್ದಾರೆ, ಇಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳ್ಬೋದು ಅಂದಾಜಲ್ಲಿ. ಈಗೆಲ್ಲ ಫೋನ್ ಮಾಡಿದಲ್ಲ ಅಧಿಕಾರಿಗಳನ್ನೆಲ್ಲ, ಗೊತ್ತಿಲ್ಲ ಅಂತ ಹೇಳೋದು, ರೆಸ್ಪಾನ್ಸ್ ಮಾಡೋದಾಗಂದ್ರೆ. ಇಲ್ಲಿ ನೋಡೋದು ತುಂಬ ಕಂಪ್ಲೇಂಟ್ ಬಂತು, ಎಲ್ಲ ಸಣ್ಣ ಸಣ್ಣ ವಿಚಾರಗಳು, ಸಣ್ಣ ವಿಚಾರ. ಯಾವುದೋ PDOಗಳು ಅದು PDOಗಳು ದೊಡ್ಡ ಸಮಸ್ಯೆ ಎಲ್ಲ. ಯಾಕೆ ಹೇಗೆ ಮಾಡೋದಿಲ್ಲ ನೀವು? ಸೂಪರ್ವೈಸರ್ ಮಾಡೋದಿಲ್ಲ. ಮೊನ್ನೆ ಯಾವ ಒಂದು ಕೇಸ್ ಮಾಡಿದಪ್ಪ, ಯಾರೋ ಖಾತೆಯಲ್ಲಿ RTCಲಿ ಒಂದು ಲೀಗಲ್ ಹೇರ್ಸ್, ಅವನ ಅಜ್ಜಿ ಸತ್ತೋಗಿದ್ದಾರೆ. ಆ RTCನಲ್ಲಿ 13 ಜನ ಮೊಮ್ಮಕ್ಕಳ ಹೆಸರುಗಳನ್ನ ಎಂಟ್ರಿ ಮಾಡ್ಬೋದು. RTCಲಿ ಲೀಗಲ್ ಹೇರ್ ಹತ್ರ ಏನಂದ್ರೆ ಹಕ್ಕುದಾರ ವಾರಿಸಿದಾರ ಹೆಸರುಗಳನ್ನ ಮಾಡಬೇಕು, ಎಂಟ್ರಿ ಮಾಡಬೇಕು. ಅವನು 1.25 ವರ್ಷದ ಅರ್ಜಿ ಕೊಟ್ಟಿದ್ದಾನೆ. ತಹಶೀಲ್ದಾರಿಗೆ ಕೊಟ್ಟ, ಇಲ್ಲಿ ಈ ತಹಶೀಲ್ದಾರ್ ಅಲ್ಲ, ತಹಶೀಲ್ದಾರಿಗೆ ಕೊಟ್ಟ. ತಹಶೀಲ್ದಾರ್ ತವರು ಅವನು ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಕಳಿಸಿದ್ದಾರೆ. 1.25 ವರ್ಷ ಅಂತ ಅವನು ಡಿಮ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾನೆ. 4 ಲಕ್ಷ ಕೇಳಿದ್ದಾನೆ. 4 ಲಕ್ಷ ಕೇಳಿ ಅದು ಡಿಸ್ಕಸ್ ಮಾಡಿ ನಡೀತಾ ಇದೆ. ಅವರೇ ನಾನು 3 ಲಕ್ಷ ಕೇಳು ಅಂತ ಹೇಳಿದೆ. 3 ಲಕ್ಷ ಕೊಟ್ಟರೆ ಇಲ್ಲಾಂದ್ರೆ ಇಲ್ಲ, ಒಟ್ಟಿಗೆ ತಂದು ಕೊಡು, 4 ಲಕ್ಷ ಒಟ್ಟಿಗೆ ತಂದು ಕೊಡು ಅಂತಾರೆ. ಈಗ ಅವ್ರು ಹಿಡಿದು ಬಂದು ಜೈಲಿಗೆ ಕಳಿಸಿ 4 ತಿಂಗಳು 2 ತಿಂಗಳು ಜೈಲಿದ್ದಾರೆ. ಹೈಕೋರ್ಟ್ ಅದು ಜಾಮೀನು ಆಗುತ್ತೆ, ಲೈಫ್ ಎಲ್ಲ ಖಾತೆ. ಸಣ್ಣ ವಿಚಾರ, ಕೊನೆಗೆ ಅದು 210 ರೂಪಾಯಿ ಕೇಸ್. ಅದು 210 ರೂಪಾಯಿ ಫೀಸ್ ಕಟ್ಟಿದ್ರೆ ಅದನ್ನ ಮಾಡ್ಕೊಡೋಂಥ ಕೆಲಸ ಅದು. ಸೊ ಇದಕ್ಕೆ ಅವರು 4 ಲಕ್ಷ ರೂಪಾಯಿ ಕೇಳೋಂಥ ಅವಶ್ಯಕತೆ ಇದೆಯಾ? ಇವೆಲ್ಲ ಕೇಳಬೇಕು. ಇವೆಲ್ಲ ಸಣ್ಣ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥ ಕೆಲಸಗಳು. ತಹಶೀಲ್ದಾರ್ ಕೂಡ ಅವರು ಅದು ಮಾನಿಟರ್ ಮಾಡಿದ್ದಾರೆ. ಈ ಅರ್ಜಿ ಬಂದರೆ ತಹಶೀಲ್ದಾರ್ ಮಾನಿಟರ್ ಮಾಡಿಲ್ಲ. ನಾನು ಕೊಟ್ಟ ಅರ್ಜಿ ಎಲ್ಲಿ ಕೊಟ್ಟಿದ್ದಪ್ಪ, ಎಲ್ಲ ಅರ್ಜಿ ಕೇಳೋದಿಲ್ಲ. ನಮ್ಮಲ್ಲಿ ಕೇಳಿದ್ರೆ ಇನ್ಸ್ಪೆಕ್ಟರ್ ಅಂತಲ್ಲ, ಒಂದು ವಾರ ಟೈಮ್ ಕೊಡ್ತೀವಿ, ವಾಪಸ್ ರಿಪ್ಲೈ ಕೊಡ್ಬೇಕು ಕೇಳ್ತಾರೆ. ಬರ್ಬಿಡ್ತಾರೆ ಅವರೆಲ್ಲ. ಅಲ್ಲಿ ನಾವೆಲ್ಲ ಎಂಟ್ರಿ ಮಾಡ್ಕೊಡ್ತೀವಿ, ಎಲ್ಲಿ ಹೋಯ್ತು ರಿಪ್ಲೈ ಯಾಕೆ ಬಂದಿದೆ ಅಂತ ಕೇಳ್ತೀವಿ. ನಮ್ಮ ಪೊಲೀಸ್ ಇಲಾಖೆ ಬೆಂಗಳೂರಿಂದ ಕೇಳ್ತಾರೆ, ಇಂಥ ಅರ್ಜಿ ಇಂಥ ಬಾರಿ ಕಳಿಸಿದ್ರೆ ಯಾಕೆ ರಿಪ್ಲೈ ಬಂದಿದೆ ಕೇಳ್ತಾರೆ. ನೀವು ನಿಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಕಳಿಸಿದ ಅರ್ಜಿನ ಯಾಕೆ ಮಾಡಿದ್ರೆ ಅಂತ ಕೇಳ್ಬೇಕಲ್ಲ. ಅಲ್ಲಿ ನೀವು ಅವ್ರು ಕೇಳಿದ್ವಾ? ಕೇಳ್ಬೇಕಲ್ಲ ರೀ, PDO ಅವ್ರಿಗೆ ಕೇಳ್ಬೇಕಲ್ಲ, ಮಾನಿಟರ್ ಮಾಡ್ಬೇಕಲ್ಲ. ಅಲ್ಲಿ ಇನ್ಸ್ಪೆಕ್ಷನ್ ಮಾಡಕ್ಕೆ ಹೋಗಲ್ವಾ? ಅಲ್ಲಿ ಅಕ್ರಮ ಚಟುವಟಿಕೆ ನಡೀತದೆ, ಬರ್ಡ್ ಸಾಗಾಣಿಕೆ ಮಾಡ್ತಾರೆ. ನನಗೆ ಅರ್ಜಿನೇ ಕೊಡಿಲ್ಲ ನೀನು ಅಂತಾರೆ. ಅರ್ಜಿಯೇ ಕೊಡ್ಬೇಕ್ರಿ. ಸರ್ಕಾರಿ ಪ್ರಾಪರ್ಟಿನ ರಕ್ಷಣೆ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ. ನನಗೆ ಅರ್ಜಿ ಕೊಟ್ಟಿಲ್ಲ ನೀವು, ಅರಣ್ಯ ಇಲಾಖೆ ಮಾಡ್ಬೇಕಾದ್ರೆ ಅಲ್ವ ಅವ್ರಿಗೆ ಬರ್ತಾರೆ. ಅವಳು ನಿಮಗೂ ಬರುತ್ತೆ. ತಹಶೀಲ್ದಾರ್ ಟಾಸ್ಕ್ ಫೋರ್ಸ್ ಇದೆ, ಎಲ್ಲೆಲ್ಲಿ ಅಕ್ರಮ ಚಟುವಟಿಕೆ ನಡೀತದೆ ಗೊತ್ತಾಗಲ್ಲ, ಬರ್ಡ್ ಸಾಗಾಣಿಕೆ ನಡೀತದಲ್ವಾ. ನಿನ್ನೆ ಯಾರೊಬ್ಬರು ಭದ್ರಾವತಿಯಲ್ಲಿ ಯಾರೊಬ್ಬರು ಮೈಸೂರು ಜಿಲ್ಲೆಯ ಅಧಿಕಾರಿಗೆ ನಿನ್ನೆ ಎಲ್ಲ ಗಲಾಟೆಯಾಗಿ ದೊಡ್ಡ ಸಮಸ್ಯೆ ಆಗಿದೆ. ಅದರೆಲ್ಲ ರಕ್ಷಣೆ ಮಾಡ್ತಾರೆ. ಸರ್ಕಾರಿ ಸ್ವತ್ತು ರಕ್ಷಣೆ ಮಾಡೋದು ಯಾವುದು? ನಮ್ಮ ಕೆಲಸ ಅಲ್ಲರಿ. ಕಾಡು ರಕ್ಷಣೆ ಮಾಡೋದು ಯಾರು? ಮೂಕ ಪ್ರಾಣಿಗಳ ರಕ್ಷಣೆ ಮಾಡೋದು ಯಾರು? ಅವ್ರಿಗೆಲ್ಲ ಧ್ವನಿ ಯಾವೇ ಸರ್ಕಾರಿ ಅಧಿಕಾರಿಗಳು. ಅದೆಲ್ಲ ರಕ್ಷಣೆ ಮಾಡ್ತಕ್ಕಂಥ ನಂದು. ನನಗೆ ಬಂದು ಹೇಳಬೇಕು ನೀನು, ನನಗೆ ಅರ್ಜಿ ಕೊಡು ಅಂತ ಹೇಳೋಕ್ಕಿಲ್ಲ ನಾವು. ನನಗೆ ಯಾಕೆ ಹೇಳಿಲ್ಲ ಅಂತ ಕೇಳೋಂಗಿಲ್ಲ. ಇಲ್ಲಿ ಕೇಳ್ತಿದ್ರು ತಹಶೀಲ್ದಾರ್, ನನಗೆ ಯಾಕೆ ಹೇಳಿಲ್ಲ, ನಾನು 3 ತಿಂಗಳು ಬಂದೆ ಅಂತ ಹೇಳಿದ್ರು. ಇವು ಕೆನಾಟ್ ಸೇ 3 ತಿಂಗಳು ನಿಮ್ಗೆ ಗೊತ್ತಾಗಿಲ್ಲ ಅಂತ ತಪ್ಪದು ಅಲ್ಲಡ್ರಿ. ಹಾಗೆಲ್ಲ ಹೇಳಲಿಕ್ಕಿಲ್ಲ. ಅದು ತುಂಬ ಸಮಸ್ಯೆಗಳು ನೋಡಿದ್ರೆ, ಸಣ್ಣ ಸಮಸ್ಯೆಗಳು ಪಾಪ ನೋಡಿದ್ರೆ ಬೇಜಾರು ಅನಿಸುತ್ತೆ ಅಲ್ಲ. ಅವರು ತಹಶೀಲ್ದಾರ್ ಹತ್ರ ಇದೆ 930 ಪ್ರಾಣಿಗಳನ್ನ ತಿದ್ದುಪಡಿ ಮಾಡುತ್ತೆ. ತಿದ್ದುಪಡಿ ಯಾಕೆ ಆಯಿತು? ಕೆಲವು ಆಟೋಮೆಟಿಕ್ ಆಗಿ ರಾಂಗ್ ಆಗಿದ್ದಾವೆ. ಅದನ್ನು ಚೇಂಜ್ ಮಾಡ್ಬೇಕಂದ್ರೆ ನನಗೆ ಸಿಬ್ಬಂದಿ ಇಲ್ಲ ಅಂತ ಹೇಳೋದಾಗಲಿ, ಮತ್ತೊಬ್ಬರು ಯಾರೋ ಸಿಬ್ಬಂದಿ ಇಲ್ಲ ಯಾರು ಹೇಳೋದು ಹೋಗಿ ನಮಗೆ ಹೈವೇದಲ್ಲಿ ಮಕ್ಕಳು, ನೂರಾರು ಮಕ್ಕಳು ಹೈವೇದಲ್ಲಿ ಕ್ರಾಸ್ ಆಗ್ತಾರೆ. ಒಂದು ಪೊಲೀಸ್ ಹಾಕಿದ್ರೆ ಸಿಬ್ಬಂದಿ ಕೊರತೆ ಅಂತಾರೆ. ನಾನು ಸಿಬ್ಬಂದಿ ಕೊರತೆ ಇಲ್ಲ ಸಾರ್ವಜನಿಕರು ಹೇಳೋದಿಲ್ಲ. ನೀವು ಹೆಂಗ ಮಾಡಿ ಹೈವೇ ಪೆಟ್ರೋಲ್ ಮತ್ತೊಂದು ಮಗದೊಂದು ಇಡ್ಬೇಕಲ್ಲಿ ಜಾಗದಲ್ಲಿ, ಆ ಟೈಮಲ್ಲಿ ಹಾಕ್ಬೇಕಲ್ಲಿ.
ಇದನ್ನೆಲ್ಲ ನೋಡ್ಕೊಳ್ಬೇಕಲ್ವಾ? ಮಕ್ಕಳ ಮೇಲೆ ಯಾರು ಹೇಳ್ಕೊಬಿಟ್ರೆ ನನಗೆ ಸಿಬ್ಬಂದಿ ಇಲ್ಲ, ಅದಿಲ್ಲ, ಇದಿಲ್ಲ ನಾವು ಹೇಳಲಿಕ್ಕಿಲ್ಲ. ಮ್ಯಾನೇಜ್ಮೆಂಟ್ ಮಾಡೋದು ನಾವು. ಸಿಬ್ಬಂದಿಗಳು ಎಷ್ಟಿದೆ ನೋಡ್ಬಿಟ್ಟು ಕರೆಕ್ಟಾಗಿ ಯಾವುದೋ ಪ್ರಿಯಾರಿಟಿ ಕೊಟ್ಟು ಮಾಡಬೇಕಲ್ವಾ? ಕೇಳೋ ಬಂದಿರೋದು ಅಲ್ಲಿ ಯಾವುದೋ ಒಂದು ಸ್ಕೂಲಲ್ಲಿ ಹೈವೇದಲ್ಲಿ ದಾಟೋದಕ್ಕೆ ಪೊಲೀಸ್ ಹಾಕಿ ಅಂಡರ್ ಪಾಸ್ ಮಾಡಿಸಿ ಕಳಿಸ್ಬಿಟ್ಟಿವಿ ಇಲ್ಲಿ. ಸ್ಟ್ರೂತ್ ಕಲೇಜ್ ಮಾಡಿಸಿದ್ರು. ಸೊ ನಾವು ಅದೆಲ್ಲ ನಮ್ಮ ಸಿಬ್ಬಂದಿ ಇಲ್ಲ, ಅದು ಮಾಡೋಕ್ಕೆ ಆಗೋದಿಲ್ಲ, ಅವ್ರು ಸ್ಟ್ರೈಕ್ ಹೋಗಿದ್ದಾರೆ. ನನಗೆ ಅವೆಲ್ಲ ಗೊತ್ತಿಲ್ಲ, ಮಾಡಬೇಕು ಅವೆಲ್ಲ. ಸರ್ಕಾರಿ ಕೆಲಸವನ್ನು ನಾವು ಪಾರದರ್ಶಕವಾಗಿ ಏನು ಯಾವುದೋ ಒಂದು ಟೆಂಡರ್ ಆಗಿದೆ ಅಂತ ಅವ್ರು ಕೇಳಿದ್ರೆ ಅವ್ರು ಮಾಹಿತಿನೇ ಇಲ್ಲ. ಟೆಂಡರ್ ಪೀಸ್ ವರ್ಕ್ ಅಂತ ಹೇಳಿ ಯಾರು ಬೇಕಾದ್ರೂ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು. ಬಟ್ ಅವ್ರಿಗೆ ಮಾಹಿತಿ ಕೊಡೋದಕ್ಕೆ ನಮಗೇನು ಪಾರದರ್ಶಕತೆ ಬೇಕಲ್ರಿ? RTIನಲ್ಲಿ ಅವರು ಮಾಹಿತಿ ಕೇಳಿದ್ದಾರೆ, ಅದು ಕೊಡಬೇಕಲ್ಲ ಅವರಿಗೆ. ನೋಡಪ್ಪ ಇಷ್ಟು ಜನಕ್ಕೆ ನಾವು ಟೆಂಡರ್ ಕೊಟ್ಟಿದ್ರಿ, ಈ ಥರ ಕೊಡಬೇಕು. ಅದನ್ನು ಲಾಸ್ಟ್ 35 ದಿನ ತನಕ ಕಾಯಿಸ್ಬಿಟ್ಟು ಆಮೇಲೆ ಕೊಡೋದು. ಏನಿದೆ ಮಾಹಿತಿ ಕೊಡಬೇಕಲ್ವಾ? ನೀವು ಅವ್ರು ಕೊಡಬೇಕಲ್ವಾ? ಯಾಕೆ ಕದ್ದು ಮುಚ್ಚಿ ಮಾಡಬಾರ್ದು? ಪಾರದರ್ಶಕತೆ ಇರಬೇಕು ನಮಗೆ. ಇದೆಲ್ಲ ಸರಿ ಆಗಲ್ಲ ನೋಡಿ. ಆಫೀಸ್ಗಳು ಬರ್ತಕ್ಕಂಥದ್ದು ನಾವು ಅಟೆಂಡೆನ್ಸ್ ನೋಡ್ತೀವಿ, ಬಂದಾಗ ರೈಟ್ ಮಾಡಿದಾಗ ಅಟೆಂಡೆನ್ಸ್ ಆಗಲ್ಲ. ಸರ್ಕಾರ ಮತ್ತು CC ಕ್ಯಾಮರಾ ಹಾಕ್ತಾರೆ, ಬಯೋಮೆಟ್ರಿಕ್ ಅಂತ ಮಾಡ್ತೀವಿ, ಮೊಬೈಲ್ ರಿಜಿಸ್ಟರ್ ಮಾಡಿತಾ ಹೇಳ್ತೀವಿ. ಆದರೂ ಕೂಡ ಕೆಲವು ಕಚೇರಿಗಳಲ್ಲಿ ಬಂದು ಬಿಟ್ಟು ನೋಡ್ಬೇಕು. ನಮ್ಮ ಮೇಲಧಿಕಾರಿಗಳು, ಇಲಾಖೆ ಮುಖ್ಯಸ್ಥರು ಅದೆಲ್ಲ ನೋಡಬೇಕು. ಆಮೇಲೆ ಕ್ಯಾಶ್ ಡಿಸ್ಕ್ಲೋಸರ್ ಬುಕ್ ಅಂತ ಮಾಡ್ತೀವಿ. ನಿಮ್ಮ ಯಾವುದೇ ಸರ್ಕಾರಿ ಅಧಿಕಾರಿಗಳು ಬರೋ ಟೈಮಲ್ಲಿ ಬರೀಬೇಕು ಎಷ್ಟು ಅಮೌಂಟ್ ಇದೆ ಅಂತ, ಹತ್ರ ಹೋಗೋದು ಎಷ್ಟು ಅಮೌಂಟ್ ಇದೆ ಅಂತ. ಮೊನ್ನೆ ಯಾರು ಬರೋದು 9,000 ರೂಪಾಯಿ ಇದೆ ಅಂತ ಬರ್ತಾರೆ. ಅವ್ರು ತೋರಿಸ್ತದೆ ತೆಗಿಯವ ನಿಮ್ಮ ವ್ಯಾಲಿಟಿ ಬ್ಯಾಂಕ್ ತೆಗಿ ತೋರಿಸಿ ಅಂತ ಹೇಳಿದ್ರೆ ದುಡ್ಡೇ ಇಲ್ಲ. ಸುಮ್ಮನೆ ಬರ್ತಾರೆ 9,000 ರೂಪಾಯಿ ಜೊತೆ ಬರ್ತಾರೆ. ಅಂದರೆ ಮುಂದಿನ ನಿರೀಕ್ಷೆ ಏನೋ ಬರ್ಬೋದೇನೋ ಅಂತ ಬಂದರೆ ಅಡ್ಜಸ್ಟ್ ಮಾಡೋಕ್ಕಾಗಂತ ಬರ್ತಾರೆ ಅಲ್ಲಿ. ನಂದೇ ದುಡ್ಡು ಅಂತ ಹೇಳಿ. ಸೊ ಈ ಥರ ಎಲ್ಲ ಅದನ್ನು ನಮ್ಮ ಅಧಿಕಾರಿಗಳ ಮುಂದೆ ಅದನ್ನು ಡಿಸ್ಕ್ಲೋಸರ್ ಮಾಡಬೇಕು. ಕೆಲವೊಂದು ಈ ಆಡಳಿತ ಸುಧಾರಣೆ ಮಾಡಲಿಕ್ಕೆ ಈ RTI ಕಾಯ್ದೆ ಮಾಡಿರ್ತಕ್ಕಂಥದ್ದು, ಈ ಸರ್ಕಾರದಲ್ಲಿ ಏನಾದ್ರು ನಮ್ಮ CC ಕ್ಯಾಮರಾ ಹಾಕಿ, ಬಯೋಮೆಟ್ರಿಕ್ ಸಿಸ್ಟಮು, ಅಟೆಂಡೆನ್ಸ್ ಇದೆಲ್ಲ ಮಾಡಬೇಕಾದ್ರೆ ನಾವು ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಲಿ. ನೀವು ಕೆಲಸ ಮಾಡಿದ್ರೆ ಬಿಟ್ಟರೆ ಆಮೇಲೆ ಅಟ್ಲೀಸ್ಟ್ ಕಚೇರಿಗೆ ಬರಲಿ ಅಂತ ಹೇಳಿ ನಮ್ಮ ವ್ಯವಸ್ಥೆಯಲ್ಲಿ ಈ ಥರ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್ಕಾರ. ನಾವು ಸ್ಪಂದಿಸಬೇಕಲ್ಲ. ಇದು ಒಳ್ಳೆ ಜಿಲ್ಲೆ, ಒಳ್ಳೆ ತಾಲೂಕು, ಇದು ಒಳ್ಳೆ ಬುದ್ಧಿವಂತರ ಜಿಲ್ಲೆ, ಒಳ್ಳೆ ಕಟ್ಟಡ ಕೊಟ್ಟಿದ್ದಾರೆ ಎಲ್ಲ ತಹಸೀಲ್ದಾರ್. ಕೆಲವು ಊರೆಲ್ಲ ಮನೆ ಎಲ್ಲ ನೋಡಿದಾಗ, ಉತ್ತರ ಪ್ರದೇಶದಲ್ಲಿ ನೋಡಿದಾಗ ನಮಗಿಂತ 100 ವರ್ಷ ಹಿಂದೆ ಇರೋರು ನಮ್ಗೆ ಇಂಥ ವ್ಯವಸ್ಥೆ ಕೊಡೋದ್ರೆ ಅದ್ಭುತ. ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯ ತುಂಬ ಮುಂದುವರೆದ ಜಿಲ್ಲೆ ಅಂದರೆ ಒಂದು ರಾಜ್ಯ. ಸೊ ಬೇರೆ ಕಡೆ ಕಂಪೇರ್ ಮಾಡೋಕ್ಕಲ್ಲ ನೋಡಿ. ಇಂಥ ಒಂದು ವ್ಯವಸ್ಥಿತವಾದ ಒಂದು ತಹಶೀಲ್ದಾರ್ ಆಫೀಸನ್ನು ನೋಡೋದಿಲ್ಲ. ಪೊಲೀಸ್ ಸ್ಟೇಷನ್ಗಳಲ್ಲಿ ನೋಡಿದೆ ಮನೆ ಬಿದ್ದೋಗಿದಾವೆಲ್ಲ, ಅಲ್ಲಿ ವಾಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪೊಲೀಸ್ ಸ್ಟೇಷನ್ಗಳು ಇದ್ದಾವೆ ನಮ್ಮಲ್ಲೆಲ್ಲ. ಪೊಲೀಸ್ ಸ್ಟೇಷನ್ಗಳಲ್ಲಿ, ತಹಶೀಲ್ದಾರ್ ಆಫೀಸಲ್ಲಿ ಎಷ್ಟು ಒಂದು ಆಧುನಿಕವಾಗಿ ನಮ್ಮ ಸರ್ಕಾರ ವ್ಯವಸ್ಥೆ ಕಲ್ಪಿಸಿದೆ. ನಾವೆಲ್ಲ ಕೆಲಸ ಮಾಡಬೇಕಲ್ವಾ? ಸ್ಪಂದಿಸಲಿಲ್ಲ. ಒಂಥರ ರಿಜಿಡಿಟಿ. ಈ ಥರ ಅರ್ಜಿಗಳು ಬರಬಾರ್ದು. ಯಾವ ನಿನ್ನೆ ಸುಳ್ಳೆ ಹೋದ್ರೆ ನೋಡಿ, 4-5 ಅರ್ಜಿ ಅಷ್ಟೇ. ಎಷ್ಟು ಒಬ್ಬ ಅಧಿಕಾರಿ ಮೇಲೆ ಯಾರು ಮಾತಾಡಿಲ್ಲ, ಅಷ್ಟು ನೀಟಾಗಿ ಅಟೆಂಡ್ ಮಾಡ್ತಾರೆ. ಮಾಡ್ಬೇಕಲ್ವಾ? ಮಾಡ್ಬೇಕಾ ಬೇಡ? ನಮ್ಮನ್ನು ಜನ ಗಮನಿಸ್ತಾ ಇರ್ತಾರೆ. ನಿಮಗೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಮೊನ್ನೆ ಯಾವುದೋ ಒಂದು ಸರಿ ಅವ್ರು ಇನ್ಸ್ಪೆಕ್ಟರ್ ಆಗಿದ್ದಾರೆ ಸಾಗರದಲ್ಲಿ. ಸ್ವರ್ಗದಲ್ಲಿ ಒಬ್ಬ ತಹಶೀಲ್ದಾರ್ಗೆ, ಮುಸ್ಲಿಂ ತಹಶೀಲ್ದಾರ್, ಅವರು ನಾವು ಲೋಕಾಯುಕ್ತ ಟ್ರ್ಯಾಕ್ ಮಾಡ್ತಾರೆ. ಅವರು ಸಿಬ್ಬಂದಿನೇ ಮಾಡ್ತಿದ್ದಾರೆ, ರಿಟೈರ್ಡ್ ಆದ ಸಿಬ್ಬಂದಿ. ಅವ್ರ ತಹಶೀಲ್ದಾರ್ಗೆ ಏನೋ ಕುಮಾರಸ್ವಾಮಿ ಮಾಡಿ ಟ್ರ್ಯಾಕ್ ಮಾಡ್ತಾರೆ. ಇಡೀ ಜನ ಅವ್ರ ಬಗ್ಗೆ ಎಂಥ ಅಭಿಪ್ರಾಯ ಇದ್ದಾರೆ. ಇಡೀ ಸ್ವರ್ಗ ಪಟ್ಟಣ ಬಂದ್ ಮಾಡಿಬಿಟ್ರಲ್ಲಿ. ಹಳ್ಳಿ ಜನ ಬಂದ್ಬಿಟ್ರಲ್ಲ, ತಹಶೀಲ್ದಾರ್ ವಿರುದ್ಧ ದೂರು ಕೊಟ್ಟಿದ್ದಾರೆ, ಟ್ರ್ಯಾಕ್ ಮಾಡ್ತಾರೆ ಅಂತ ಬಂದರು. ಬಿಕಾಸ್ ಅಂತ ಒಂದು ಗುಡ್ವಿಲ್ ಅವ್ರು ಮೇಂಟೈನ್ ಮಾಡ್ತಾರೆ ತಹಶೀಲ್ದಾರ್. ಎಷ್ಟು ಖುಷಿ ಆದವ್ರು ನೋಡಿ. ನಮಗೆ ಖುಷಿ ಆದಪ್ಪ. ಯಾಕೆ ಅವ್ರಿಗೆ ಅವ್ರ ವರ್ಷ ಇಡೀ ಊರೇ ಹಳ್ಳಿ ಜನ ಬಂದ್ಬಿಟ್ರಲ್ಲ, ಇಡೀ ಸ್ವರ್ಗ ಪಟ್ಟಣ ಬಂದ್ ಮಾಡಿಬಿಟ್ರಲ್ಲ. ತಹಶೀಲ್ದಾರ್ ಇವತ್ತು ಅರೆಸ್ಟ್ ಮಾಡ್ತಾರೆ ಅಂತ. ಸೊ ಅಂಥ ಒಂದು ಒಳ್ಳೆ ಕೆಲಸಗಾರರೇ ಯಾರೋ ಮೋಸ ಮಾಡ್ತಾರೆ. ನಾವು ಈ ಥರ ಮಾಡಿದ್ರೆ ಮತ್ತೆ ಜನ ಒಳ್ಳೆ ಕೆಲಸ ಮಾಡೋರು ಅಂತ ಹೇಳ್ತಾರೆ. ಕರೆಕ್ಟ್ ಸರ್ ಮಾಡಿದೆ ಕರೆಕ್ಟ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವಕಾಶ ಕೊಡಬೇಡಿ. ನೀವೆಲ್ಲ ಇದೇ ಊರವ್ರಂತೆ, ಮೋಸ್ಟ್ ಆಫ್ ದ ಆಫೀಸರ್ಸ್ ಎಲ್ಲ ಇದೇ ಊರವರು. ನಿಮ್ಮ ಜನ ಗಮನಿಸ್ತಾ ಇರ್ತಾರೆ, ನಿಧಾನ ನಮ್ಮ ಹತ್ರ ಬರ್ತಾರೆ. ಬಂದಾಗ ಏನು ತಂದ್ರೆ ಗೊತ್ತಿರುತ್ತೆ. ಇದೆಲ್ಲ ಜಾಗೃತ ತರ್ತಾರೆ ಇಲ್ಲಿ. ಸರ್ ಹಂಗೆ ಸರ್ ಹಿಂಗೆ ಸರ್ ಎಲ್ಲ ನೋಡಿ ಸರ್ ಕೊಡ್ತಾರೆ. ಅವಾಗ ನೀವು ಕಷ್ಟಕ್ಕೆ ಸಿಗಾಕೊಳ್ತೀರಿ. ಗೊತ್ತಾದೇನ್ರಿ? ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ನೋಡ್ಬೇಕು ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ವಾಯ್ಸ್ ರೆಕಾರ್ಡ್ ನೋಡ್ಬೇಕು. ತುಂಬ ಚೆನ್ನಾಗಿ ಮಾತಾಡಿ, ಫ್ರೆಂಡ್ಲಿ ಮಾತಾಡಿ, ಇದನ್ನೆಲ್ಲ ತಗೊಂಡು ಬಂದು ತೋರಿಸ್ತಾರೆ. ಸೊ ಇದಕ್ಕೆಲ್ಲ ಅವಕಾಶ ಕೊಡಬೇಡಿ. ಜನರ ಕೆಲಸ ಸ್ಪಂದಿಸಬೇಕು, ಮಾತಾಡ್ಬೇಕು ಬಂದ ಹತ್ರ. ಅವ್ರನ್ನ ದೊಡ್ಡ ಶತ್ರು ಥರ ನೋಡ್ಬಾರ್ದು ಜನ ಬಂದವ್ರನ್ನ. ಏನ್ರಿ ಹೇಗೆ ಹೋದ್ರೆ ಇದು ಯಾರು ಬಂದ್ರು ಕಾಂಟ್ರಾಕ್ಟ್, ಅವ್ರಿಗೆ ಅದೇ ನೋವು ಇರ್ತದೆ. ಕೆಲಸ ಇಲ್ಲ, ಕಾಮಗಾರಿ ಇಲ್ಲ. ನಮಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಶಕ್ತಿ ಇರಬೇಕು ನಿಮಗೆ. ಇಲ್ಲಿ ಹೇಳ್ಬೇಕಿತ್ತು ನಾವು. ನೀವು ಪಾರದರ್ಶಕವಾಗಿದ್ದರೆ ನೀವು ಇಲ್ಲಿ ಹೇಳ್ತಾ ಇದ್ರಿ. ಈಗ ಅವ್ರಿಗೆ ಈ ಕಾರಣಕ್ಕೆ ನಾವು ಕೊಟ್ಟಿದ್ದೀವಿ, ಇಂಥ ಮಾತಾಡಿದ್ರೆ ನೀವು ಮಾತಾಡಿದ್ರೆ ಹೇಳ್ದ. ಅವ್ರು ಹೆಂಗೆ 40 ಕಾಂಟ್ರಾಕ್ಟರ್ ನೀವು ಕೆಲಸ ಕೊಟ್ರಿ, ಫೀಸ್ ಅವ್ರು ಕೊಟ್ರಿ, ಅದು ಯಾವ ಮಾನದಂಡ ಅನುಸರಿಸಿ ಅಂತ ಅವ್ರಿಗೆ ಹೇಳೋಕ್ಕಾಗಲಿಲ್ಲ. ನಿಮಗೆ ಹೆಲ್ಪ್ಲೆಸ್ ಅನ್ಬಲ್ಲ. ಸರ್ಕಾರ ಯಾವ ಥರ ಹೇಳ್ಬೇಕಲ್ಲ, ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅವ್ರಿಗೆ. ಹೆಲ್ಪ್ಲೆಸ್. ನಾನು RTIಯಲ್ಲಿ ಮಾಹಿತಿ ಕೊಟ್ಟಿದ್ದ ಹೇಳೋದ್ರಿಂದ ಅಲ್ಲೇ ಹೇಳ್ಬೇಕಿತ್ತಲ್ಲ, ಈ ಸಭೆ ಹೋಗ್ಬೇಕಿತ್ತಲ್ಲ. ನಿಮ್ಮ ಪಾರದರ್ಶಕತೆ ಅಲ್ಲಿ ಗೊತ್ತಾಗ್ತಿತ್ತು ಅವ್ರಿಗೆ.
ಹೇಳ್ಬೇಕಲ್ವಾ? ನೋಡಿ ನಾವು ಇದೆಲ್ಲ ಮಾಡೋಕೆ ಇವೆಲ್ಲ ಸ್ವಲ್ಪ ಜನರನ್ನ ನಾವು ಪ್ರೋಟೆಸ್ಬೇಕು. ಸರ್ಕಾರ ಅಧಿಕಾರಿಗಳನ್ನ ನಂಬಬೇಕು, ಅವರು ನಮ್ಮ ಬಗ್ಗೆ ನಂಬಿಕೆ ಇರಬೇಕು. ನಾವೇನೇ ಮಾಡೋರು ಅಟ್ಲೀಸ್ಟ್ ಜಸ್ಟಿಫೈ ಮಾಡಾಗಿರೋದು ಕಾನೂನು ಚೌಕಟ್ಟೊಳಗೆ ಜನ ನೋಡಿದಾಗ ಹೌದು ಕರೆಕ್ಟ್ ಮಾಡಿದಾರೆ ಅಂತ ಅನಿಸ್ಬೇಕಲ್ವ? ಸುಮ್ಮನೆ ಯಾರೋ ನೋಟಿಸ್ ಬೋರ್ಡ್ ಹಾಕಿದ್ದೀನಿ ಸರ್ ಅಲ್ಲಿ ಹಾಕಿದ್ದೀನಿ ಅಂದ್ರೆ ಯಾರಿಗೆ ಅವ್ರು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಗೊತ್ತಿಲ್ಲ. ಅದು ಏನಪ್ಪ ಕೆಲಸ ಮಾಡ್ತಾರೆ ಬೇರೆ ವಿಶೇಷ. ಸ್ವಲ್ಪ ಹುಷಾರು ಕೆಲಸ ಮಾಡೋದು. ತುಂಬ ಕೇಸ್ ಬಂದಿದೆ ಇಲ್ಲ ಅಲ್ವಾ? 16 ವರ್ಷದಿಂದ ಮಾಡ್ತೀವಿ ಸರ್, ಮಾಡ್ತಾ ಇಲ್ಲ ಅಂತಾರೆ. ತಹಸೀಲ್ದಾರ್ ನೋಡೋದು ಕೆಲಸ ಇಷ್ಟು 900 ಕೇಸ್ ಇರ್ತೀವಿ ಸರ್. 900 ಮಾಡ್ತಾ ಇದ್ರಿ ಪಾಪ. 900 ಕೇಸ್ ಮೇಲೆ ಇದೆ ಅವ್ರಿಗೆ ಪಾಪ. ಬರೀ RTC ತಿದ್ದುಪಡಿ ಮಾಡಿದ್ರೆ 900 ಕೇಸ್ ಇದೆ ಅವ್ರಿಗೆ. ಇಲ್ಲಿ ಬೇರೆ ಬೇರೆ ಕೆಲಸ ಸುಮಾರು ಇದೆ ಅವ್ರಿಗೆ. ಅವ್ರ ಮೇಲೆ ಸ್ಟ್ರೈಕ್ ಕೊಡ್ತಾರೆ ಅವರೆಲ್ಲ. ಈಗ ಆದಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಏನ್ರಿ ಜನರ ವಿಶ್ವಾಸ ಗಳಿಸ್ಬೇಕು. ಫಾರೆಸ್ಟ್ ಇಲಾಖೆಯವರು ಮರ ಕಡಿದು ಗೊತ್ತಾಗಲ್ಲ ನಿಮಗೆ, ಗೊತ್ತಾಗುತ್ತಲ್ಲ? ಹಾಗೆ ಎಲ್ಲ ಏನು ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಅವ್ರಿಗೆ ನನಗೆ ಗೊತ್ತಿಲ್ಲ ಸರ್, ನಾವು DH ಅವ್ರಿಗೆ ಅವ್ರಿಗೆ ತಾಲೂಕು ಹೆಲ್ತ್ ಆಫೀಸರ್ಗೆ ಡೆಂಗ್ಯೂ ಬಂದು ಗೊತ್ತಾಗಲ್ಲ ನಿಮಗೆ ಏನ್ರಿ? ಹೇಗೆ ಹೋದ್ರೆ ನೀವು ಯಾರು ಬಂದ್ರೆ ಕಾಂಟ್ರಾಕ್ಟ್ ಅವ್ರಿಗೆ ಅದೇ ತೊಗೊಂಡಿರ್ತಾರೆ. ಕೆಲಸ ಇಲ್ಲ, ಕಾಮಗಾರಿ ಇಲ್ಲ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಶಕ್ತಿ ಇರ್ಬೇಕು ನಿಮಗೆ. ಇಲ್ಲಿ ಹೇಳ್ಬೇಕಿತ್ತು ನೀವು ಪಾರದರ್ಶಕವಾಗಿದ್ದರೆ ನೀವು ಇಲ್ಲಿ ಹೇಳ್ತಾ ಇದ್ರಿ. ಈಗ ಅವ್ರಿಗೆ ಈ ಕಾರಣಕ್ಕೆ ನಾವು ಕೊಟ್ಟಿದ್ದೀವಿ, ಇಂಥ ಮಾನದಂಡ ನೀವು ಮಾನದಂಡ ಹೇಳ್ದ ಅವ್ರು ಹೆಂಗೆ 40 ಕಾಂಟ್ರಾಕ್ಟ್ ನೀವು ಕೆಲಸ ಕೊಟ್ರಿ, ಫೀಸ್ ಅವ್ರು ಕೊಟ್ರಿ, ಅದು ಯಾವ ಮಾನದಂಡ ಅದು ಅನುಸರಿಸಿ ಅಂತ ಅವ್ರಿಗೆ ಹೇಳೋಕ್ಕಾಗಲಿಲ್ಲ. ನಿಮಗೆ ಹೆಲ್ಪ್ಲೆಸ್ ಇರ್ತಲ್ಲ. ಸರ್ಕಾರ ಯಾವ ಹೇಳ್ಬೇಕಲ್ಲ, ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು ಅವ್ರಿಗೆ. ಹೆಲ್ಪ್ಲೆಸ್ ನಾನು RTIಯಲ್ಲಿ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳೋದ್ರಿಂದ ಅಲ್ಲೇ ಹೇಳ್ಬೇಕಿತ್ತಲ್ಲ, ಈ ಸಭೆ ಹೋಗಿದ್ದಲ್ಲ, ನಿಮ್ಮ ಪಾರದರ್ಶಕತೆ ಅಲ್ಲಿ ಗೊತ್ತಾಗ್ತಿತ್ತು ಅವ್ರಿಗೆ. ಹೇಳ್ಬೇಕಲ್ವಾ? ನೋಡಿ ನಾವು ಇದೆಲ್ಲ ಮಾಡೋಕೆ ಇವೆಲ್ಲ ಸ್ವಲ್ಪ ಜನರನ್ನ ನಾವು ಪ್ರೋಟೆಸ್ಬೇಕು. ಸರ್ಕಾರ ಅಧಿಕಾರಿಗಳನ್ನ ನಂಬಬೇಕು, ಅವರು ನಮ್ಮ ಬಗ್ಗೆ ನಂಬಿಕೆ ಇರಬೇಕು. ನಾವೇನೇ ಮಾಡೋರು ಅಟ್ಲೀಸ್ಟ್ ಜಸ್ಟಿಫೈ ಮಾಡಾಗಿರೋದು ಕಾನೂನು ಚೌಕಟ್ಟೊಳಗೆ ಜನ ನೋಡಿದಾಗ ಹೌದು ಕರೆಕ್ಟ್ ಮಾಡಿದಾರೆ ಅಂತ ಅನಿಸ್ಬೇಕಲ್ವ? ಸುಮ್ಮನೆ ಯಾರೋ ನೋಟಿಸ್ ಬೋರ್ಡ್ ಹಾಕಿದ್ದೀನಿ ಸರ್ ಅಲ್ಲಿ ಹಾಕಿದ್ದೀನಿ ಅಂದ್ರೆ ಯಾರಿಗೆ ಅವ್ರು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಗೊತ್ತಿಲ್ಲ. ಅದು ಅವನಿಗೋಸ್ಕರ ನಾವಿರೋದು. ಅವ್ರಿಗೆ ಕೊಡಕ್ಕೆ ಬರೋಂಗೆ ಎಂಡರ್ಸ್ಮೆಂಟ್ಗಳು ಏನು ಸಬ್ಸ್ಮೆಂಟ್ಗಳು ಕೊಡಬೇಕು. ಅವ್ನು ಜಿಲ್ಲಾ ತಿಂಗಳು ಕೊಟ್ಟರು ಯಾಕೆ ಕೊಟ್ಟಿಲ್ಲ ನೀವು? ಕೊಡ್ಬೇಕಲ್ಲ, RTIದಲ್ಲಿ ಮಾಹಿತಿ ಕೊಡ್ಬೇಕಲ್ಲ ಅವನಿಗೆ. ಅವನ ದುಶ್ಮನ ನಾವು, ಅವನಿಗೆ ನಮ್ಮ ದುಶ್ಮನ ಅವನು. ಅವನ ಸೇವೆಗೆ ನಾವು ಇರೋದಿಲ್ಲ ಅದೇನ್ರಿ? ಅವ್ರ ಕೆಲಸದ ನಾವು ಇರೋದು. ಅಲ್ಲಿ ಏನೋ ಆಫೀಸಿಗೆ ಬಂದಾಗ ನೀವೆಲ್ಲ ವಿಸಿಟಿಂಗ್ ಬುಕ್ ಇರ್ತೀರ, ಆಫೀಸ್ ಬಂದಾಗ ವಿಸಿಟರ್ಸ್ ಬುಕ್ ಇದೀರ ತಹಸೀಲ್ದಾರ್ ಅವ್ರೆ, ಯಾಕೆ ಇರಲ್ಲ ನೀವು? ಬ್ರೋಕರ್ ಹಾವಳಿ ಬರ್ತಾರೆ, ಎಲ್ಲ ಬ್ರೋಕರ್ ಬರ್ತಾರೆ, ಮಧ್ಯವರ್ತಿಗಳು ಹಾವಳಿ ಇಲ್ಲಿ ಎಲ್ಲ ಬರ್ತಾರೆ. ಯಾಕೆ ಬಂದ ಏನು ಬಿಟ್ಟೆ ಗೊತ್ತಾಗಲ್ಲ. ಬಂದು ಎಲ್ಲ ನಿಮ್ಮ ಮನೆ ಯಾವುದು ಮಂಗಳೂರಲ್ಲಿ ಯಾವುದೋ ಒಂದು ಆಫೀಸಲ್ಲಿ ಅವನೇ ಬಂದೆಲ್ಲ ಫೈಲಲ್ಲಿ ನೋಡಿ ಅವನೇ ಫೋಟೋ ತಗೊಂಡು ಹೋಗ್ತಿದ್ದಾರೆ. ಯಾರು ಬಂದ ಯಾರು ಬಿಟ್ಟ ಒಂದು ರಿಸೆಪ್ಷನ್ ಇರಬೇಕಿದೆ. ಅವ್ರು ಬಂದವ್ರಿಗೆ ಯಾಕೆ ಬಂದ, ಯಾವ ಕಾರಣಕ್ಕೆ ಬಂದ ಇರಬೇಕು. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಆ್ಯಪೇ ಮಾಡಿದ್ವಿ. ಪೊಲೀಸ್ ಸ್ಟೇಷನ್ ಯಾರು ಬರ್ತಾರೆ, ಯಾವ ಕಾರಣಕ್ಕೆ ಬಂದ, ಯಾವ ಟೈಮ್ ಬಂದ ಮಾಡ್ತಾ ಇರಲಿಲ್ಲ ನೀವು. ನಾನು ನೋಡ್ತೀನಿ, ಬಂದು ಚೆಕ್ ಮಾಡ್ತೀವಿ. ನಾವೆಲ್ಲ ಯಾವುದೋ ಕಲರ್ ಮಾಡ್ತಿದ್ವಿ, ಆ್ಯಪ್ ಮಾಡ್ತೀವಿ. ಅವನಿಗೆ ಎಲ್ಲ ಸ್ಯಾಟಿಸ್ಫೈಡ್ ಅಂತ ಮೆಸೇಜ್ ಹೋಗುತ್ತೆ. ನಾಟ್ ಸ್ಯಾಟಿಸ್ಫೈಡ್ ಅಂತ ಬಂದರೆ ಅವ್ರಿಗೆ ವಾಪಸ್ ಮೇಲಧಿಕಾರಿಗೆ ಮಾಹಿತಿ ಹೋಗುತ್ತದೆ. ಯಾಕೆ ಅವ್ರಿಗೆ ಸ್ಯಾಟಿಸ್ಫೈ ಆಗಿ ಮಾಡ್ತಿದ್ರು. ಸೊ ನಾವು ಅದೆಲ್ಲ ನಮ್ಮ ಸಿಬ್ಬಂದಿ ಇಲ್ಲ, ಅದು ಮಾಡೋಕ್ಕೆ ಆಗೋದಿಲ್ಲ. ಅವ್ರು ಸ್ಟ್ರೈಕ್ ಹೋಗಿದ್ದಾರೆ. ನನಗೆ ಅವೆಲ್ಲ ಗೊತ್ತಿಲ್ಲ, ಮಾಡಬೇಕು ಅವೆಲ್ಲ. ಸರ್ಕಾರಿ ಕೆಲಸವನ್ನು ನಾವು ಪಾರದರ್ಶಕವಾಗಿ ಏನು ಯಾವುದೋ ಒಂದು ಟೆಂಡರ್ ಆಗಿದೆ ಅಂತ ಅವ್ರು ಕೇಳಿದ್ರೆ ಅವ್ರಿಗೆ ಮಾಹಿತಿನೇ ಇಲ್ಲ. ಟೆಂಡರ್ ಪೀಸ್ ವರ್ಕ್ ಅಂತ ಹೇಳಿ ಯಾರು ಬೇಕಾದ್ರೂ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು. ಬಟ್ ಅವ್ರಿಗೆ ಮಾಹಿತಿ ಕೊಡೋದಕ್ಕೆ ನಮಗೇನು ಪಾರದರ್ಶಕ ಇರಬೇಕಲ್ರಿ? RTIದಲ್ಲಿ ಅವರು ಮಾಹಿತಿ ಕೇಳಿದ್ದಾರೆ, ಅದು ಕೊಡ್ಬೇಕಲ್ಲ ಅವ್ರಿಗೆ. ನೋಡಪ್ಪ ಇಷ್ಟು ಜನಕ್ಕೆ ನಾವು ಟೆಂಡರ್ ಕೊಟ್ಟಿದ್ರಿ, ಈ ಥರ ಕೊಟ್ಟಿದ್ದ ಕೊಡಬೇಕು. ಅದನ್ನು ಲಾಸ್ಟ್ 35 ದಿನ ತನಕ ಕಾಯಿಸ್ಬಿಟ್ಟು ಆಮೇಲೆ ಕೊಡೋದು. ಏನಿದೆ ಮಾಹಿತಿ ಕೊಡ್ಬೇಕಲ್ವಾ? ನೀವು ಅವ್ರು ಕೊಡ್ಬೇಕಲ್ವಾ? ಯಾಕೆ ಕದ್ದು ಮುಚ್ಚಿ ಮಾಡ್ಬಾರ್ದು? ಪಾರದರ್ಶಕತೆ ಇರಬೇಕು. ಇದೆಲ್ಲ ಸರಿ ಅಲ್ಲ ನೋಡಿ. ಆಫೀಸ್ಗಳು ಬರ್ತಕ್ಕಂಥದ್ದು ನಾವು ಅಟೆಂಡೆನ್ಸ್ ನೋಡ್ತೀವಿ, ಬಂದಾಗ ರೈಡ್ ಮಾಡಿದಾಗ ಅಟೆಂಡೆನ್ಸ್ ಆಗಲ್ಲ. ಸರ್ಕಾರ ಮತ್ತು CC ಕ್ಯಾಮರಾ ಹಾಕ್ತಾರೆ, ಬಯೋಮೆಟ್ರಿಕ್ ಅಂತ ಮಾಡ್ತೀವಿ, ಮೊಬೈಲ್ ರಿಜಿಸ್ಟರ್ ಮಾಡಿತಾ ಹೇಳ್ತೀವಿ. ಆದರೂ ಕೂಡ ಕೆಲವು ಕಚೇರಿಗಳಲ್ಲಿ ಬಂದು ಬಿಟ್ಟು ನೋಡ್ಬೇಕು. ನಮ್ಮ ಮೇಲಧಿಕಾರಿಗಳು, ಇಲಾಖೆ ಮುಖ್ಯಸ್ಥರು ಅದೆಲ್ಲ ನೋಡ್ಬೇಕು. ಆಮೇಲೆ ಕ್ಯಾಶ್ ಡಿಸ್ಕ್ಲೋಸರ್ ಬುಕ್ ಅಂತ ಮಾಡ್ತೀವಿ. ನಿಮ್ಮ ಯಾವುದೇ ಸರ್ಕಾರಿ ಅಧಿಕಾರಿಗಳು ಬರೋ ಟೈಮಲ್ಲಿ ಬರೀಬೇಕು ಎಷ್ಟು ಅಮೌಂಟ್ ಇದೆ ಅಂತ, ಹತ್ರ ಹೋಗೋದು ಎಷ್ಟು ಅಮೌಂಟ್ ಇದೆ ಅಂತ. ಮೊನ್ನೆ ಎಲ್ಲ ಬರೋದು 9,000 ರೂಪಾಯಿ ಇದೆ ಅಂತ ಬರ್ತಾರೆ. ಅವ್ರು ತೋರಿಸ್ತದೆ ತೆಗಿಯವ ನಿಮ್ಮ ವ್ಯಾಲಿಟಿ ಬ್ಯಾಗ್ ತೆಗಿ ತೋರಿಸಿ ಅಂತ ಹೇಳಿದ್ರೆ ದುಡ್ಡೇ ಇಲ್ಲ. ಸುಮ್ಮನೆ ಬರೋದು 9,000 ರೂಪಾಯಿ ಜೊತೆ ಬರ್ತಾರೆ. ಅಂದರೆ ಮುಂದಿನ ನಿರೀಕ್ಷೆ ಏನೋ ಬರ್ಬೋದೇನೋ ಅಂತ ಬಂದರೆ ಅಡ್ಜಸ್ಟ್ ಮಾಡೋಕ್ಕಾಗಂತ ಬರ್ತಾರೆ. ಅಲ್ಲಿ ನಂದೇ ದುಡ್ಡು ಅಂತ ಹೇಳ್ತೀನಿ. ಸೊ ಈ ಥರ ಎಲ್ಲ ಅದನ್ನು ನಮ್ಮ ಅಧಿಕಾರಿಗಳ ಮುಂದೆ ಅದನ್ನು ಡಿಸ್ಕ್ಲೋಸರ್ ಮಾಡಬೇಕು. ಕೆಲವೊಂದು ಈ ಆಡಳಿತ ಸುಧಾರಣೆ ಮಾಡಲಿಕ್ಕೆ ಈ RTI ಕಾಯ್ದೆ ಮಾಡಿರ್ತಕ್ಕಂಥದ್ದು, ಈ ಸರ್ಕಾರದಲ್ಲಿ ಏನಾದ್ರು ನಮ್ಮ CC ಕ್ಯಾಮರಾ ಹಾಕಿ, ಬಯೋಮೆಟ್ರಿಕ್ ಸಿಸ್ಟಮು, ಅಟೆಂಡೆನ್ಸ್ ಇವೆಲ್ಲ ಮಾಡಬೇಕಾದ್ರೆ ನಾವು ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಲಿ. ನೀವು ಕೆಲಸ ಮಾಡಿದ್ರೆ ಬಿಟ್ಟರೆ ಆಮೇಲೆ ಅಟ್ಲೀಸ್ಟ್ ಕಚೇರಿಗೆ ಬರಲಿ ಅಂತ ಹೇಳಿ ನಮ್ಮ ವ್ಯವಸ್ಥೆಯಲ್ಲಿ ಈ ಥರ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್ಕಾರ. ನಾವು ಸ್ಪಂದಿಸಬೇಕಲ್ಲ. ಇದು ಒಳ್ಳೆ ಜಿಲ್ಲೆ, ಒಳ್ಳೆ ತಾಲೂಕು, ಇದು
ಒಳ್ಳೆ ಬುದ್ಧಿವಂತರ ಜಿಲ್ಲೆ, ಒಳ್ಳೆ ಕಟ್ಟಡ ಕೊಟ್ಟಿದ್ದಾರೆ ಎಲ್ಲ ತಹಸೀಲ್ದಾರ್. ಕೆಲವು ಊರೆಲ್ಲ ನಮ್ಮ ಮನೆ ಎಲ್ಲ ನೋಡಿದಾಗ ಉತ್ತರ ಪ್ರದೇಶದಲ್ಲಿ ನೋಡಿದಾಗ ನಮಗಿಂತ 100 ವರ್ಷ ಇದ್ದರು. ನಮ್ಗೆ ಇಂಥ ಒಂದು ವ್ಯವಸ್ಥೆ ಕೊಡಿದ್ರೆ ಅದ್ಭುತ. ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯ ತುಂಬ ಮುಂದುವರೆದ ಜಿಲ್ಲೆ, ಅಂದರೆ ಒಂದು ರಾಜ್ಯ. ಸೊ ಬೇರೆ ಕಡೆ ಕಂಪೇರ್ ಮಾಡೋಕ್ಕಲ್ಲ. ನೋಡಿ, ಇಂಥ ಒಂದು ವ್ಯವಸ್ಥಿತವಾದ ಒಂದು ತಹಸೀಲ್ದಾರ್ ಆಫೀಸನ್ನ ನೋಡೋಕ್ಕಿಲ್ಲ. ಪೊಲೀಸ್ ಸ್ಟೇಷನ್ಗಳೇ ನೋಡಿದೆ ಮನೆ ಬಿದ್ದೋಗಿದಾವೆಲ್ಲ, ಅಲ್ಲಿ ವಾಸ ಮಾಡಿ ಸಾಧ್ಯನೇ ಇಲ್ಲ ಅಂಥ ಪೊಲೀಸ್ ಸ್ಟೇಷನ್ಗಳು ಇದ್ದಾವೆ. ನಮ್ಮಲ್ಲೆಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಎಷ್ಟು ಒಂದು ಆಧುನಿಕವಾಗಿ ನಮ್ಮ ಸರ್ಕಾರ ವ್ಯವಸ್ಥೆ ಕಲ್ಪಿಸಿದೆ. ನಾವೆಲ್ಲ ಕೆಲಸ ಮಾಡಬೇಕಲ್ವಾ? ಸ್ಪಂದಿಸಲೇ ಇಲ್ಲ. ಒಂಥರ ರಿಜಿಡಿಟಿ. ಈ ಥರ ಅರ್ಜಿಗಳು ಬರಬಾರ್ದು. ಯಾವ ನಿನ್ನೆ ಸುಳ್ಳೆ ಹೋಗಿ ನೋಡಿ, ಒಂದು 4-5 ಅರ್ಜಿ ಅಷ್ಟೇ. ಎಷ್ಟು ಒಬ್ಬ ಅಧಿಕಾರಿ ಮೇಲೆ ಯಾರು ಮಾತಾಡಿಲ್ಲ, ಅಷ್ಟು ನೀಟಾಗಿ ಅಟೆಂಡ್ ಮಾಡ್ತಾರೆ. ಮಾಡ್ಬೇಕಲ್ವಾ? ಮಾಡ್ಬೇಕಾ ಬೇಡ? ನಮ್ಮನ್ನು ಜನ ಗಮನಿಸ್ತಾ ಇರ್ತಾರೆ. ನಿಮಗೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಮೊನ್ನೆ ಯಾವುದೋ ಒಂದು ಸರಿ ಅವ್ರು ಇನ್ಸ್ಪೆಕ್ಟರ್ ಆಗಿದ್ದಾರೆ ಸಾಗರದಲ್ಲಿ, ಸ್ವರ್ಮದ ಒಬ್ಬ ತಹಶೀಲ್ದಾರ್ಗೆ, ಒಂದು ಮುಸ್ಲಿಂ ತಹಶೀಲ್ದಾರ್, ಅವರು ನಾನು ಲೋಕಾಯುಕ್ತ ಟ್ರ್ಯಾಕ್ ಮಾಡ್ತಾರೆ. ಅವರು ಸಿಬ್ಬಂದಿನೇ ಮಾಡಿಸಿದ್ದಾರೆ, ರಿಟೈರ್ಡ್ ಆದ ಸಿಬ್ಬಂದಿ ಅವ್ರ ತಹಶೀಲ್ದಾರ್ಗೆ ಕುಮಾರಸ್ವಾಮಿ ಮಾಡಿ ಟ್ರ್ಯಾಕ್ ಮಾಡ್ತಾರೆ. ಇಡೀ ಜನ ಅವ್ರ ಬಗ್ಗೆ ಎಂಥ ಅಭಿಪ್ರಾಯ ಇದ್ದಾರೆ. ಇಡೀ ಸ್ವರ್ಮ ಪಟ್ಟಣ ಬಂದ್ ಮಾಡಿಬಿಟ್ರಲ್ಲಿ, ಹಳ್ಳಿ ಜನ ಬಂದ್ಬಿಟ್ರಲ್ಲ, ತಹಶೀಲ್ದಾರ್ ವಿರುದ್ಧ ದೂರು ಕೊಟ್ಟಿದ್ದಾರೆ, ಟ್ರ್ಯಾಕ್ ಮಾಡ್ತಾರೆ ಅಂತ ಬಂದರು. ಬಿಕಾಸ್ ಅಂತ ಒಂದು ಗುಡ್ವಿಲ್ ಅವ್ರು ಮೇಂಟೈನ್ ಮಾಡ್ತಾರೆ ತಹಶೀಲ್ದಾರ್. ಎಷ್ಟು ಖುಷಿ ಆದ ನೋಡಿ, ನಮಗೆ ಖುಷಿ ಆದಪ್ಪ. ಯಾಕೆ ಅವ್ರಿಗೆ ಅವ್ರ ವರ್ಷ ಇಡೀ ಊರೇ ಹಳ್ಳಿ ಜನ ಬಂದ್ಬಿಟ್ರಲ್ಲ, ಇಡೀ ಸ್ವರ್ಮ ಪಟ್ಟಣ ಬಂದ್ ಮಾಡಿಬಿಟ್ರಲ್ಲ, ತಹಶೀಲ್ದಾರ್ ಇವತ್ತು ಅರೆಸ್ಟ್ ಮಾಡ್ತಾರೆ. ಸೊ ಅಂಥ ಒಂದು ಒಳ್ಳೆ ಕೆಲಸಗಾರರೆ ಯಾರೋ ಮೋಸ ಮಾಡ್ತಾರೆ. ನಾವು ಈ ಥರ ಮಾಡಿದ್ರೆ ಮತ್ತೆ ಜನ ಒಳ್ಳೆ ಕೆಲಸ ಮಾಡೋರು ಹೇಳ್ತಾರೆ. ಕರೆಕ್ಟ್ ಸರ್ ಮಾಡಿದೆ ಕರೆಕ್ಟ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವಕಾಶ ಕೊಡಬೇಡಿ. ನೀವೆಲ್ಲ ಇದೇ ಊರವ್ರಂತೆ, ಮೋಸ್ಟ್ ಆಫ್ ದ ಆಫೀಸರ್ಸ್ ಎಲ್ಲ ಇದೇ ಊರವರು. ನಿಮ್ಮ ಜನ ಗಮನಿಸ್ತಾ ಇರ್ತಾರೆ, ನಿಧಾನ ನಮ್ಮ ಹತ್ರ ಬರ್ತಾರೆ. ಬಂದಾಗ ಏನು ತಂದ್ರೆ ಗೊತ್ತಿರುತ್ತೆ. ಇದೆಲ್ಲ ಜಾತ್ರೆ ತರ್ತಾರೆ ಇಲ್ಲಿ ಸರ್, ಹಂಗೆ ಸರ್ ಹಿಂಗೆ ಸರ್ ಎಲ್ಲ ನೋಡಿ ಸರ್ ಕೊಡ್ತಾರೆ. ಅವಾಗ ನೀವು ಕಷ್ಟಕ್ಕೆ ಸಿಗಾಕೊಳ್ತೀರಿ. ಗೊತ್ತಾದೇನ್ರಿ? ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ನೋಡ್ಬೇಕು ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ವಾಯ್ಸ್ ರೆಕಾರ್ಡ್ ನೋಡ್ಬೇಕು. ತುಂಬ ಚೆನ್ನಾಗಿ ಮಾತಾಡಿ, ಫ್ರೆಂಡ್ಲಿ ಮಾತಾಡಿ, ಇದನ್ನೆಲ್ಲ ತಗೊಂಡು ಬಂದು ತೋರಿಸ್ತಾರೆ. ಸೊ ಇದಕ್ಕೆಲ್ಲ ಅವಕಾಶ ಕೊಡಬೇಡಿ. ಜನರ ಕೆಲಸ ಸ್ಪಂದಿಸಬೇಕು, ಮಾತಾಡ್ಬೇಕು ಬಂದವ್ರ ಹತ್ರ. ಅವ್ರನ್ನ ದೊಡ್ಡ ಶತ್ರು ಥರ ನೋಡ್ಬಾರ್ದು ಜನ ಬಂದವ್ರ. ಏನ್ರಿ ಹೇಗೆ ಹೋದ್ರೆ ಇವ್ರು ಯಾರು ಬಂದ್ರೆ ಕಾಂಟ್ರಾಕ್ಟ್ ಅವ್ರಿಗೆ ಅದೇ ನೋವು ಇರ್ತದೆ. ಕೆಲಸ ಇಲ್ಲ, ಕಾಮಗಾರಿ ಇಲ್ಲ. ನಮಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಷ್ಟು ಶಕ್ತಿ ಇರ್ಬೇಕು ನಿಮಗೆ. ಇಲ್ಲಿ ಹೇಳ್ಬೇಕಿತ್ತು ಅವರು. ನೀವು ಪಾರದರ್ಶಕವಾಗಿದ್ದರೆ ನೀವು ಇಲ್ಲಿ ಹೇಳ್ತಾ ಇದ್ರಿ. ಈಗ ಅವ್ರಿಗೆ ಈ ಕಾರಣಕ್ಕೆ ನಾವು ಕೊಟ್ಟಿದ್ದೀವಿ, ಇಂಥ ಮಾತಾಡಿದ್ರೆ ನೀವು ಮಾತಾಡೋದೇ ಹೇಳ್ದ. ಅವ್ರು ಹೆಂಗೆ 40 ಕಾಂಟ್ರಾಕ್ಟ್ ನೀವು ಕೆಲಸ ಕೊಟ್ರಿ, ಫೀಸ್ ಅವ್ರು ಕೊಟ್ರಿ, ಅದು ಯಾವ ಮಾನದಂಡ ಅನುಸರಿಸಿ ಅಂತ ಅವ್ರು ಹೇಳೋಕ್ಕಾಗಲಿಲ್ಲ. ನಿಮಗೆ ಹೆಲ್ಪ್ಲೆಸ್ ಆಗ್ಬಲ್ಲ. ಸರ್ಕಾರ ಯಾವ ಥರ ಹೇಳಬೇಕಲ್ಲ, ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅವ್ರಿಗೆ. ಹೆಲ್ಪ್ಲೆಸ್. ನಾನು RTIಯಲ್ಲಿ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಹೇಳ್ಬೇಕಿತ್ತಲ್ಲ, ಈ ಸಭೆ ಹೇಳ್ಬೇಕಿತ್ತಲ್ಲ. ನಿಮ್ಮ ಪಾರದರ್ಶಕತೆ ಅಲ್ಲಿ ಗೊತ್ತಾಗ್ತಿತ್ತು ಅವ್ರಿಗೆ, ಹೇಳ್ಬೇಕಲ್ವಾ? ನೋಡಿ, ನಾವು ಇದೆಲ್ಲ ಮಾಡೋಕೆ ಇವೆಲ್ಲ ಜನರನ್ನ ನಾವು ಪ್ರೋಟೆಸ್ಬೇಕು. ಸರ್ಕಾರ ಅಧಿಕಾರಿಗಳನ್ನ ನಂಬಬೇಕು. ಅವರು ನಮ್ಮ ಬಗ್ಗೆ ನಂಬಿಕೆ ಇರಬೇಕು. ನಾವೇನೇ ಮಾಡೋರು ಅಟ್ಲೀಸ್ಟ್ ಜಸ್ಟಿಫೈ ಮಾಡಾಗಿರೋದು. ಕಾನೂನು ಚೌಕಟ್ಟೊಳಗೆ ಜನ ನೋಡಿದಾಗ ಹೌದು ಕರೆಕ್ಟ್ ಮಾಡಿದ್ರೆ ಅಂತ ಅನ್ಸ್ಬೇಕಲ್ವ? ಸುಮ್ಮನೆ ಯಾರೋ ನೋಟಿಸ್ ಬೋರ್ಡ್ ಹಾಕಿದ್ದೀನಿ ಸರ್, ಅಲ್ಲಿ ಹಾಕಿದ್ದೀನಿ ಅಂತ ಯಾರಿಗೆ ಅವ್ರು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಗೊತ್ತಿಲ್ಲ. ಅದು ಏನಪ್ಪ ಕೆಲಸ ಬೇರೆ ವಿಶೇಷ. ಸ್ವಲ್ಪ ಹುಷಾರು ಕೆಲಸ ಮಾಡೋದು. ತುಂಬ ಕೇಸ್ ಬಂದಿದೆ ಇಲ್ಲ ಅಲ್ವಾ? 16 ವರ್ಷದಿಂದ ಮಾಡ್ತೀವಿ ಸರ್, ಮಾಡ್ತಾ ಇಲ್ಲ ಅಂತಾರೆ. ತಹಸೀಲ್ದಾರ್ ನೋಡೋದು ಕೆಲಸ ಇಷ್ಟು 900 ಕೇಸ್ ಇಷ್ಟು 900 ಮಾಡ್ತಾ ಇದ್ರಿ ಪಾಪ. 900 ಕೇಸ್ ಮೇಲೆ ಇದೆ ಅವ್ರಿಗೆ ಪಾಪ. ಬರೀ RTC ತಿದ್ದುಪಡಿ ಮಾಡಿದ್ರೆ 900 ಕೇಸ್ ಇದೆ ಅವ್ರಿಗೆ. ಇದು ಬೇರೆ ಬೇರೆ ಕೆಲಸ ಸುಮಾರು ಇದೆ ಅವ್ರಿಗೆ. ಅವ್ರ ಮೇಲೆ ಸ್ಟ್ರೈಕ್ ಕೊಡ್ತಾರೆ ಅವರೆಲ್ಲ. ಈಗ ಆದಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಏನ್ರಿ ಜನರ ವಿಶ್ವಾಸ ಗಳಿಸ್ಬೇಕು. ಫಾರೆಸ್ಟ್ ಇಲಾಖೆರು ಮರ ಕಡಿದು ಗೊತ್ತಾಗಲ್ಲ ನಿಮಗೆ, ಗೊತ್ತಾಗುತ್ತಲ್ಲ. ಹಾಗೆ ಎಲ್ಲ ಏನು ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಅವ್ರು ನನಗೆ ಗೊತ್ತಿಲ್ಲ ಸರ್, DH ಅವ್ರಿಗೆ, ತಾಲೂಕು ಹೆಲ್ತ್ ಆಫೀಸರ್ಗೆ ಡೆಂಗ್ಯೂ ಬಂದು ಗೊತ್ತಾಗಲ್ಲ ನಿಮಗೆ.